ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಟೌನ್ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಇದೆಲ್ಲ ಸಂಘಟನೆಯವರೇ ಇಲ್ಲಿ ಜವಾಬ್ದಾರಿ ಇದ್ದೀರಿ. ಚಿಂತೆ ಮಾಡಿಕೊಬೇಡಿ. 28ಕ್ಕೆ ಮತ್ತೆ ಮುಖ್ಯ ಸರ್ಕಾರ ಖಂಡಿತ ಎಲ್ಲರಿಗೂ ಮತ್ತು ಎಲ್ಲ ಡಿಸೆಂಬರ್ ಒಳಗಡೆ, ನವೆಂಬರ್ ಡಿಸೆಂಬರ್ ಒಳಗಡೆ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಮುಗಿಸ್ತೇವೆ. ಅದಕ್ಕೆ ನೀವೆಲ್ಲ ತಯಾರಾಗಬೇಕು. ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ನೀವೆಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಎಲೆಕ್ಷನ್ ಎಲ್ಲ ಮುಗಿಸ್ತೇವೆ. ತಾವೆಲ್ಲ ತಯಾರಾಗಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಕೆಲಸ ಕೂಡ ಖಂಡಿತ ನಾನು ಮಾಡ್ತೇನೆ. ಸೊ ಹಾಗಾಗಿ ತಾವೆಲ್ಲ ಹೊಸದಾಗಿ ಯುವಕರು ನಿಮ್ಮ ಪದ್ಧತಿ, ನಿಮ್ಮ ಸಂಸ್ಕೃತಿ, ಸಾಹಿತ್ಯ, ಕ್ರೀಡೆ ಬಹಳ ಪ್ರಸಿದ್ಧವಾಗಿದ್ದೀರಿ. ಪ್ರತಿಯೊಂದು ಪಂಚಾಯತಿಗಳು ಕೂಡ ಭಾರತ್ ಜೋಡೋ ಯೋಜನೆ ಮಾಡಬೇಕು ಅಂತೇಳಿ ಹೊಸ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆಲ್ಲ ನೀವೆಲ್ಲ ಸದಸ್ಯರಾಗಬೇಕು. ಒಂದೊಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ಸಿಗ್ತದೆ. ನಿಮ್ಮ ಪ್ರತಿಭೆಗಳು ರಾಜ್ಯ ಮಟ್ಟಿಗೆ ತಲುಪಬೇಕು. ಕ್ರೀಡೆಗಳಿರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಪ್ರಜಾಪ್ರಭುತ್ವದ ಆ ಒಂದು ಹೊಸ ರೂಪವನ್ನು, ಯುವ ಶಕ್ತಿಯನ್ನ ರಾಷ್ಟ್ರ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಕಾರ್ಯಕ್ರಮ ಕೂಡ ರೂಪಿಸಿದ್ದೇವೆ. ಮನೆ ಬಾಗಿಲಿಗೆ ಕೂಡ ನಮ್ಮ ಸರ್ಕಾರ ಪಕ್ಷಕ್ಕೆ ಬರೋ ರೀತಿಯಲ್ಲಿ ಹೊಸ ಪ್ರಜಾಸೇವೆ ಇಲಾಖೆ ಕೂಡ ಪ್ರಾರಂಭ ಆಗಿದೆ. ನಮ್ಮ ಜಿಲ್ಲಾ ಮಂತ್ರಿಗಳು ಪ್ರತಿ ಕ್ಷೇತ್ರಕ್ಕೂ ಕೂಡ ಪ್ರವಾಸ ಮಾಡಿ ಪ್ರತಿ ಹೋಬಳಿಯಲ್ಲೂ ಕೂಡ ಜನರ ಆಹ್ವಾನ ಸ್ವೀಕಾರ ಮಾಡುವಂತಹ ಕೆಲಸ ಕೂಡ ಈಗಾಗಲೇ ನಾನು ಯೋಜನೆಯನ್ನು ರೂಪಿಸಿದ್ದೇನೆ. ಅದೆಲ್ಲ ಕೂಡ ಮುಂದಿನ ದಿನದಲ್ಲಿ ನಿಮಗೆ ಅರ್ಥ ಆಗ್ತದೆ. ನಾವು ಇಷ್ಟು ದೊಡ್ಡ ಅಭಿಮಾನಕ್ಕೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಮತ್ತು ಮೊನ್ನೆಯವರ ಪರವಾಗಿ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರು ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬ್ಲಾಕ್ ನಾನು ತಮ್ಮೆಲ್ಲರ ಅಭಿಮಾನಕ್ಕೆ ಗುರಿಯಾಗಿದ್ದೇನೆ. ಹಿಂದೆ ಬಂದು ಕಾವೇರಿ ಪೂಜೆ ಮಾಡಿ ಇವತ್ತು ನಾಡಿಗೆ ಸಮೃದ್ಧಿ, ಒಳ್ಳೆ ಮಳೆ ಬರಬೇಕು, ಬೆಳೆ ಆಗಬೇಕು, ಶಾಂತಿ ನೆಲೆಸಬೇಕು ಅಂತ ಹೇಳಿ ಹಿಂದೆ ಬಂದು ಪ್ರಾರ್ಥನೆ ಕೂಡ ಮಾಡಿದ್ದೆ. ನಿಮ್ಮೆಲ್ಲರ ಆಸೆಯಂತೆ ನನಗೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿರಿಯರು, ಪಕ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ದೊರೆತಿದೆ. ಈಗ ಹೋಗಿ ಪಾಲ್ಗೊಂಡದ ಪೂಜೆಯನ್ನು ಕೂಡ ಮಾಡಿ ಬಂದಿದ್ದೇನೆ. ಇವತ್ತು ನಿಮ್ಮ ಶಾಸಕರಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಮಂಥರ್ ಅವರು
ಇವತ್ತು ನಿಮ್ಮೆಲ್ಲರ CLC ನನಗೆ ಭವ್ಯವಾದಂತಹ ಸ್ವಾಗತವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ನಮ್ಮ ಪೊನ್ನಣ್ಣವರು ಕೂಡ ಅವರು ಕೂಡ ಅಲ್ಲಿ ಭಾಗಮಂಡಲದಲ್ಲಿ ಅವರೆಲ್ಲ ಅನುಯಾಯಿಗಳು ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ಅವರು ಕೂಡ ಅಲ್ಲಿ ಸ್ವಾಗತವನ್ನು ಮಾಡಿದ್ರು. ಇವರಿಬ್ಬರು ಸೇರಿ ಕೊಡಗಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದು ನಮ್ಮ ಪಕ್ಷಕ್ಕೆ ಸರ್ಕಾರಕ್ಕೆ ಎರಡೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಈಗಾಗಲೇ ಅವರು ನನ್ನ ಹತ್ರ ಇಬ್ಬರು ಸೇರಿ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರು ಕೂಡ ನಾವೆಲ್ಲ ಸೇರಿ ಈ ಜಿಲ್ಲೆಗೆ ಒಂದು ಪ್ರತ್ಯೇಕವಾದಂತಹ ಆಲೋಚನೆಗಳು ಕೂಡ ಮುಂದಿನ ದಿನದಲ್ಲಿ ನಾವು ಚರ್ಚೆಯನ್ನು ಮಾಡೋರಿದ್ದೇವೆ. ಇಷ್ಟು ದೊಡ್ಡ